ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಪೋಸ್ಟರ್, ಒಂದೊಂದು ಪೋಸ್ಟರಲ್ಲೂ ಕೂಡ ಹಾಕಿರುವಂತಹ ಕಂಟೆಂಟ್ಗಳನ್ನು ನೋಡಿದಾಗ ಸ್ವಾಗತದ ಸ್ವರೂಪದಲ್ಲಿ ಹಾಕಿರುವ ಪೋಸ್ಟರ್ಗಳೆಲ್ಲವೂ ಕೂಡ ಅಪಹಾಸ್ಯವನ್ನು ಮಾಡುವ ಮತ್ತು ಲೇವಡಿ ಮಾಡುವ ಮತ್ತು ಕೆಣಕುವಂತಹ ಉದ್ದೇಶದಿಂದ ಕೂಡಿತ್ತು. ಪೋಸ್ಟರ್ ನಂಬರ್ 1, ನೈಜ ರೈತರ ಮಕ್ಕಳಾದ ಅನಿತಾ ಕುಮಾರಸ್ವಾಮಿ, HDK, ನಿಖಿಲ್ ಅಂತ ಬರ್ಕೊಂಡು, ನಾವುಗಳು ಈ ಬಿಡದಿ ವ್ಯಾಪ್ತಿಯಲ್ಲಿ ಬದುಕೋದಕ್ಕೆ 100 ಎಕರೆ ಭೂಮಿ ಮಾತ್ರ ಇದೆ, ನಮಗೆ ಇದನ್ನ ಬಿಟ್ಟುಕೊಡಿ ಅಂತ ಒಂದು ಪೋಸ್ಟರ್ನ ಹಾಕಲಾಗಿದೆ. ಇದನ್ನು ನಮಗೆ ಬಿಟ್ಟುಕೊಡಿ ಅಂತೇಳಿ ಪೋಸ್ಟರ್ ಹಾಕಲಾಗಿದೆ. ಎರಡನೇ ಪೋಸ್ಟರ್ನಲ್ಲಿರ್ತಕ್ಕಂತಹ ಕಂಟೆಂಟನ್ನು ನಾವು ಗಮನಿಸಿದ್ರೆ, ಅನಿತಕ್ಕ, ನಾನು ವಿನಯ್ ಗೌಡ, ನಿಮ್ಮ ಬೇನಾಮಿ ಭೂಮಿಯ ಒಡೆಯ ಅಂತ ಹಾಕ್ತಾ, ಏನಪ್ಪ 35 ಎಕರೆ ಜಮೀನು ನಂದಕ್ಕ ಅಂತ ಅದರಲ್ಲಿ ಪ್ರಶ್ನಿಸುವಂತಹ ರೀತಿಯಲ್ಲಿ, ಇದು ಜನರ ಭೂಮಿ, ನಿಮ್ಮ ಬೇನಾಮಿ ಆಸ್ತಿ ಅಲ್ಲ ಅಂತ ಹೇಳಿ ವಿನಯ್ ಗೌಡ ಅನ್ನುವಂಥ ಪೋಸ್ಟರನ್ನು ಹಾಕ್ಕೊಂಡು 35 ಎಕರೆ ಜಮೀನಿಗೆ ಸಂಬಂಧಪಟ್ಟಂತಹ ಒಂದು ಪೋಸ್ಟರನ್ನು ಮಾಡಲಾಗಿದೆ. ಇನ್ನು ಮೂರನೇ ಪೋಸ್ಟರ್ ಇರುವಂಥದ್ದು BJP ನಾಯಕರ ವಿರುದ್ಧ ಇತ್ತು. ರೈತರ ಭೂಮಿ ಕದ್ದ R. ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ, RTGS ಕಳ್ಳ ಎಂದು ಖ್ಯಾತಿ ಪಡೆದಿರುವ ವಿಜೇಂದ್ರ, ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅಂತ ಹೇಳಿ 3 ಫೋಟೋಗಳನ್ನು ಹಾಕಿ ಅವರವರ ವಿರುದ್ಧ ಆರೋಪವನ್ನು ಮಾಡಲಾಗಿತ್ತು. ಯಾವಾಗ ಈ ರೀತಿಯಂಥ ಪೋಸ್ಟರ್ಗಳನ್ನು ಹಾಕಿದ್ರು, ಕುಮಾರಸ್ವಾಮಿ ಅವರಿಗೆ ಸಹಜವಾಗಿಯೇ ಸಿಟ್ಟು ಬಂದೇ ಬರುತ್ತೆ. ಯಾಕಂದರೆ ಈ ರೀತಿಯಂಥ ಪೋಸ್ಟರ್ಗಳ ಮೂಲಕವಾಗಿ ತಮ್ಮ ವಿರುದ್ಧ ಪೋಸ್ಟರ್ ವಾರ್ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಪ್ಪಿಲ್ಲಬೇಡಿ ಬ್ರದರ್, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥ ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ನಡೆಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದು. ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ವಿಕೃತ ಮನಸ್ಸು ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಈ ರೀತಿ ಪೋಸ್ಟ್ಗಳು ಹಾಕ್ಕೊಂಡು ಇವತ್ತು ಪ್ರಚಾರ ಮಾಡ್ಕೊಂಡು ಅಪ್ರಚಾರ ಮಾಡ್ಕೊಂಡು ಅಶೋಕ್ ಅವ್ರ ಮೇಲೆ, ಅಲ್ಲಿಂದ ವಿಜೇಂದ್ರ ಮೇಲೆ, ಅಲ್ಲಿಂದ ನಾರಾಯಣ ಸ್ವಾಮಿ ಮೇಲೆ ತಪ್ಪು ಮಾಡಿದರೆ ಮುಖ್ಯಮಂತ್ರಿ ಆ್ಯಕ್ಷನ್ ತಗೊಳ್ಳೋಕೆ ಹೇಳಿ ಅಧಿಕಾರಿಗಳಿಗೆ. ನಾನು ಯಾವುದೇ ಕಾರಣಕ್ಕೂ ನಂದು ತೆರೆದ ಪುಸ್ತಕ, ಎಲ್ಲ ವಿಷಯಗಳು ನನ್ನ ಕಾರ್ಯಕರ್ತರಿಗೂ ಗೊತ್ತು, ಜನತೆಗೂ ಗೊತ್ತಿದೆ. ಅದರಿಂದ ನಾನು ಇದಕ್ಕೆಲ್ಲ ಇಂಥ ಬೆದರಿಕೆಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ, ಈ ಪೋಸ್ಟ್ಗಳಿಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಜನಗಳ ಮುಂದೆ ನಮ್ಮ ಪಕ್ಷದ ಹೋರಾಟ ಏನಿದೆ ಜನಗಳಿಗೋಸ್ಕರ. ಇದು ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆಯಾಗಿತ್ತು. ಹಾಗೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಒಂದು ಕಡೆಯಲ್ಲಿ ಬಂತಾ ಇದ್ದಂಥ ಸಂದರ್ಭದಲ್ಲಿ BJPಯವರು ಜನಾಂದೋಲನದ ಹೆಸರಿನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇವತ್ತು BJPಯವರು ಜನಾಂದೋಲನವನ್ನು ರೂಪಿಸೋದಕ್ಕೆ ಬೇಕಂತ ಪೂರ್ವಭಾವಿಯಾಗಿ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. R. ಅಶೋಕ್, BY ವಿಜೇಂದ್ರ, ಚಿರವಾದಿ ನಾರಾಯಣಸ್ವಾಮಿ, ಸಂಸದ ಡಾಕ್ಟರ್ ಮಂಜುನಾಥ್, ಹಾಗೆಯೇ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಇವರೆಲ್ಲರನ್ನು ಒಳಗೊಂಡಿರತಕ್ಕಂತಹ ತಂಡ ಭೂಸ್ವಾಧೀನವಾಗುವ ಗ್ರಾಮಗಳಲ್ಲಿ ಹೋಗಿ ಪರಿಶೀಲನೆ ನಡೆಸಿ ರೈತರೊಂದಿಗೆ ಸಂವಾದವನ್ನು ನಡೆಸಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ರೈತರ ಸಮಸ್ಯೆ, ಜಮೀನು, ಕೃಷಿ, ಲಾಭ ನಷ್ಟಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿದ್ದಾರೆ. ಸರ್ಕಾರದ ನೀತಿಗಳ ವಿರುದ್ಧ ಕೇಸರಿ ನಾಯಕರು ಚಾಟಿಯನ್ನು ಬೀಸಿದ್ದಾರೆ. ಆ ಮೂಲಕ ಅದರ ಜೊತೆಗೇ ಅವರು ಒಂದು ಲೆಟರ್ ಕ್ಯಾಂಪೇನ್ ಅನ್ನು ಕೂಡ ಶುರು ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಸಮರವನ್ನು ಕೂಡ ಶುರು ಮಾಡಿದರೆ R. ಅಶೋಕ್ ಹಾಗೂ ವಿಜೇಂದ್ರ ಅವರ ಮಾತುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಒಂದು ಅನ್ನ ಕೊಡ್ತಾ ಇರೋವಂಥ ಜಮೀನು ಇಲ್ಲ ಅಂದರೆ ನಾಳೆ ರಾಜ್ಯಕ್ಕೆ ಆದಾಯ ಹೆಂಗೆ ಬರ್ತದೆ? ಭತ್ತ ಹೆಂಗೆ ಬರುತ್ತೆ? ರಾಗಿ ಹೆಂಗೆ ಬರುತ್ತೆ? ತೆಂಗು ಹೆಂಗೆ ಬರುತ್ತೆ? ಅದರಿಂದ ಈ ಮನೆ ಆಳ ಕೆಲಸವನ್ನು ಕಾಂಗ್ರೆಸ್ ಅವರು ಬಿಡಬೇಕು. ಈಗಾಗಲೇ ಎಲ್ಲ ಮುಖ್ಯಮಂತ್ರಿಗಳು ಡ್ರಾಪ್ ಮಾಡಿದ್ದಾರೆ, ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನೀವು ಮಾಡೋದು ಬೇಡ, ಬಿಟ್ಟುಬಿಡಿ ಅಷ್ಟೇ. ನಾನು ಅದೇ ಮೊನ್ನೆನೂ ಹೇಳಿದೆ, ಒಳಿತು ಮಾಡು ಮನುಷ್ಯ, ನೀ ಇರೋದು ಎಷ್ಟು? ಒಳಿತು ಮಾಡು ಮನುಷ್ಯ 3 ದಿವಸ. DK ಶಿವಕುಮಾರ್ ಇರೋದು ಇನ್ನು 1.5 ವರ್ಷ. ರಾತ್ರಿ ಬಂದು ಕೆಲವು ಗುಂಡಾಗಳು
ಗುಂಡಾಗಳು ನಮ್ಮ ಮನೆಗಳಿಗೆ ಕಳಿಸಿ ನಮಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗುಂಡಾಗಳ ಮುಖೇನ ರೈತರನ್ನ ಒತ್ತಾಯಪೂರ್ವಕವಾಗಿ ಜಮೀನನ್ನ ಬಿಟ್ಟುಕೊಡಬೇಕು, ಆ ರೀತಿ ಒತ್ತಾಯವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರು ಹೇಳಿದ್ದಾರೆ. ಹೀಗೆ ಒಂದು ಕಡೆಯಲ್ಲಿ ಬಿಜೆಪಿಯವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ರೈತರು ಪತ್ರ ಚಳವಳಿಯನ್ನು ಶುರು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬೆಡದಿ ರೈತರು ಪತ್ರ ಚಳವಳಿಯನ್ನು ಆರಂಭಿಸಿದ್ದಾರೆ. ವಿಶೇಷವಾಗಿ ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಈ ಪತ್ರ ಚಳವಳಿಗೆ ಈಗ ರೈತರು ಮುಂದಾಗಿರುವಂಥದ್ದು. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ 100ಕ್ಕೂ ಹೆಚ್ಚು ರೈತರು ಪತ್ರವನ್ನು ಬರೆದಿದ್ದಾರೆ. ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ ಬಳಿಕ ರೈತರು ಕೂಡ ಈಗ ಪತ್ರವನ್ನು ಬರೆಯೋದಕ್ಕೆ ಶುರು ಮಾಡಿದ್ದಾರೆ.